ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಾರುತಿ ರಿಯಲ್ ಎಸ್ಟೇಟ್. ಫ್ರೆಂಡ್ಸ್ ನೋಡಿ, ಇವತ್ತು ನಾನು ಮೊನ್ನೆ ಲಾಸ್ಟ್ ಒಂದು 3 ಡೇಸ್ ಬ್ಯಾಕ್ ಒಂದು BMRDA ಸೈಟ್ ನ್ಯೂ ಲಾಂಚಿಂಗ್ ಒಂದು ಲೇಔಟ್ನ ನಾನು ತೋರಿಸಿದ್ದೆ. ಇವತ್ತು ಒಂದು ಓಲ್ಡ್ ಅಂದರೆ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಸೈಟ್ಗಳು ಸೋಲ್ಡ್ ಔಟ್ ಆಗಿದ್ದಾವೆ. ಎರಡು ಸೈಟು ಇದು. ಹಂಗಾಗಿ ನಮ್ಮ ಕಸ್ಟಮರ್ಗೆ ಒಂದಷ್ಟು ಜನ ಮನೆ ಸುತ್ತಮುತ್ತ ಇರೋ ಲೇಔಟ್ಗಳನ್ನ ತೋರಿಸ್ರಿ, BMRDA ಲೇಔಟ್ನ ತೋರಿಸಿ ಅಂತ ರಿಕ್ವೆಸ್ಟ್ ಮಾಡಿದರು. ಹಂಗಾಗಿ ನೋಡಿ, ಸುತ್ತಮುತ್ತ ಮನೆ ಇರೋ ಜಾಗದಲ್ಲಿರೋ ಒಂದು ಲೇಔಟಲ್ಲಿರೋ ಒಂದು ಎರಡು BMRDA ಸೈಟ್ ಇದ್ದಾವೆ. ಸೊ ಆ ಸೈಟ್ನ ನಾನು ಇವತ್ತು ತೋರಿಸ್ಕೊಡ್ತೀನಿ. ನೋಡಿ, ಲೇಔಟ್ನ ಫುಲ್ಲು ತೋರಿಸ್ತೀನಿ ಕಂಪ್ಲೀಟ್. ನಿಮಗೆ ಮೇಯ್ನ್ ರೋಡ್ ಬಂದ್ಬಿಟ್ಟು 40 ಫೀಟ್ ರೋಡ್ ಬರುತ್ತೆ. ಆಮೇಲೆ ಈ ಕಡೆ ಕ್ರಾಸ್ ರೋಡ್ಸ್ ಎಲ್ಲ ಬಂದ್ಬಿಟ್ಟು 30 ಫೀಟ್ ರೋಡ್ಸು ಫುಲ್ಲು. ಗಿಡಗಳೆಲ್ಲ ಬೆಳೆಸಿ ಸ್ಯಾನಿಟ್ರಿ, ಡ್ರೈನೇಜು, UGD ಪ್ರತಿಯೊಂದು ಸೈಟ್ಗೂ, ಇಂಡಿವಿಜುವಲ್ ಸೈಟ್ಗೂ ವಾಟರ್ ಕನೆಕ್ಷನ್ ಎಲ್ಲ ಕೊಟ್ಕೊಂಡು ಮಾಡಿರೋ ಒಂದು ಲೇಔಟಲ್ಲಿರೋ ಎರಡು ಸೈಟ್ನ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಸುತ್ತಮುತ್ತ ಮನೆಗಳನ್ನ ತೋರಿಸಿದ್ದೀನಿ. ನಿಮಗೆ ವಾಸಿಸೋಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಇದು ಈ ಲೇಔಟು ಬಂದ್ಬಿಟ್ಟು ನಿಮಗೆ ನೆಲಮಂಗಲ ಮೇನ್ ಸಿಟಿಯಿಂದ ಇಟ್ಕೊಂಡು, ನೆಲಮಂಗಲ ಬಸ್ ಸ್ಟಾಪಿಂದ ಇಟ್ಕೊಂಡು ಈ ಒಂದು ಲೇಔಟ್ಗೆ ಮ್ಯಾಕ್ಸಿಮಮ್ ಅಂದರೆ ಒಂದು 2-2.5 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ದೊಡ್ಡಬಳ್ಳಾಪುರ ರೋಡಲ್ಲಿ, ನೆಲಮಂಗಲ ಟು ದೊಡ್ಡಬಳ್ಳಾಪುರ ರೋಡಿಗೆ ಕನೆಕ್ಟ್ ಆಗುತ್ತಲ್ಲ ಆ ರೋಡಲ್ಲಿ ಈ ಒಂದು ಲೇಔಟ್ ಬರುತ್ತೆ. ಆ ಲೇಔಟಲ್ಲಿರೋ ಎರಡು ಸೈಡ್ನ ತೋರಿಸ್ತೀನಿ. ಮೊದಲು ಇವಾಗ ಸುತ್ತಮುತ್ತ ಇರೋ ರೋಡು ಜಾಗ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ವೈನವಿ ಎನ್ಕ್ಲೇವ್ ಅಂತ ಇದರ ಹೆಸರು, ಲೇಔಟ್ ಹೆಸರು ವೈನವಿ ಎನ್ಕ್ಲೇವ್. BMRDA ಅಪ್ರೂವ್ಡ್ ಆಗಿರೋ ಸೈಟ್ಗಳು, ಏಕಾತ ಸೈಟ್ಗಳು ಇವು. ನಿಮಗೆ ಡಾಕ್ಯುಮೆಂಟ್ ವೈಸ್ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಪಕ್ಕ 90% ಅಪ್ ಟು 80 to 90% ಲೋನ್ ಆಗುತ್ತೆ. ನಿಮಗೆ ನ್ಯಾಷನಲೈಸ್ ಬ್ಯಾಂಕಲ್ಲೇ ನಿಮಗೆ ಲೋನು ಆಗುತ್ತೆ. ಬನ್ನಿ, ಈಗ ನೋಡಿ, ನಾನು ಆ ಎರಡು ಸೈಟು ತೋರಿಸ್ತೀನಿ. ಈ ಎರಡು ಸೈಟು ಏನು ವ್ಯಾಲ್ಯೂ ಕೋಟ್ ಮಾಡ್ತಾಯಿದ್ದಾರೆ ಅಂದರೆ, ನಿಮಗೆ ಪರ್ ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು 2,700 ರೂಪಾಯಿ. ಮೊನ್ನೆ 3 ಡೇಸ್ ಬ್ಯಾಕ್ ನಾನು ತೋರಿಸಿದ್ದು 3,000 ಪರ್ ಸ್ಕ್ವೇರ್ ಫೀಟ್ ಇತ್ತು. ಹೊಸ ಲೇಔಟು ಲಾಂಚ್ ಆಗಿರೋದು. ಸುತ್ತಮುತ್ತ ಅಷ್ಟೊಂದು ಮನೆ ಇರಲಿಲ್ಲ. ಆದರೆ ಈ ಲೇಔಟ್ ಸುತ್ತಮುತ್ತ ನೀವು ಫುಲ್ಲು ಮನೆಗಳಿದ್ದಾವೆ. ಹಾಗಾಗಿ ಇಲ್ಲಿ ಸೈಟ್ ತೊಗೊಳೋಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಬನ್ನಿ, ನೆಕ್ಸ್ಟ್ ಇನ್ನೊಂದು ಪ್ಲೇಸಲ್ಲಿ, ಇನ್ನೊಂದು ಲೇಔಟಲ್ಲಿರೋ ಒಂದು BMRDA ಸೈಟ್ನ ತೋರಿಸ್ತೀನಿ. ಈ ಒಂದು ಲೇಔಟ್ ಹೆಸರು ಬಂದ್ಬಿಟ್ಟು ನಿಮಗೆ ರಾಯಲ್ ಎನ್ಕ್ಲೇವ್ ಅಂತ ಬರುತ್ತೆ. ಈ ಲೇಔಟ್ ಹೆಸರು ರಾಯಲ್ ಎನ್ಕ್ಲೇವ್. ನಿಮಗೆ ಸೊಂಡೆಕೊಪ್ಪ ರೋಡಲ್ಲಿ ಈ ಒಂದು ಲೇಔಟ್ ಬರುತ್ತೆ. ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ, ವಿಡಿಯೋ ಪೂರ್ತಿ ನೋಡಿ. ನಾನು ಇನ್ನೊಂದು ಲೇಔಟಲ್ಲಿರೋ ಸೈಟ್ನು ತೋರಿಸ್ಕೊಡ್ತೀನಿ. ಒಟ್ಟು ನಿಮಗೆ ಒಂದು 4-5 ಸೈಟು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಎಲ್ಲ ಸೈಟು ಡಿಫ್ರೆಂಟ್ ರೇಟ್ ಇದೆ. ಹಾಗಾಗಿ ಯಾರ್ಯಾರೆಲ್ಲ BMRDA ಸೈಟು ವಿತ್ ಸುತ್ತಮುತ್ತ ಮನೆಗಳು ಇರೋ ಜಾಗದಲ್ಲಿ ಇರೋ ಲೇಔಟ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಅಂಥ ಜಾಗನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ನೋಡಿ, ಈಗ ತೋರಿಸಿರೋದು ಈ ಒಂದು ಸೈಟ್ ಬಂದ್ಬಿಟ್ಟು ನಿಮಗೆ ವೆಸ್ಟ್ ಫೇಸ್ ಸೈಟ್ ಆಗಿರುತ್ತೆ. 3,500 ರೂಪಾಯಿ ಕೋಟ್ ಮಾಡ್ತಾಯಿದ್ದಾರೆ. ಪರ್ ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು 3,500. ಬಿಫೋರ್ ಏನು ನಾನು ವಿಡಿಯೋ ಫಸ್ಟಲ್ಲಿ ತೋರಿಸಿದ್ದು 2,700 ರೂಪಾಯಿ. ಈ ಒಂದು ಲೇಔಟಲ್ಲಿರೋ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,500 ರೂಪಾಯಿ. ಇದು ಡೆವಲಪರ್ ಕಡೆಯಿಂದ ಆಲ್ರೆಡಿ ಒಬ್ಬರಿಗೆ ಸೈಟ್ ತೊಗೊಂಡಿದ್ದಾರೆ. ಅವರು DCLಗೆ ಕೊಡ್ತಾ ಇರೋ ಒಂದು ಸೈಟ್ ಇದು ನೋಡಿ. ಕಾರ್ನರ್ ಸೈಟು, ವೆಸ್ಟ್ ಸೌತು ಕಾರ್ನರ್ ಸೈಟು, 30-50 ಮೆಷರ್ಮೆಂಟ್ ಬಂದ್ಬಿಟ್ಟು 30-50.
ನೋಡಿ ಸುತ್ತಮುತ್ತ ತೋರಿಸ್ತೀನಿ ಜಾಗನ. ನೋಡಿ ಎದುರುಗಡೆನೇ ಪಾರ್ಕು ಅವೈಲೇಬಲ್ ಇರೋದು. ಈ ಒಂದು ಲೇಔಟ್ ಸುತ್ತಮುತ್ತ ನಿಮಗೆ ಮೆಡಿಕಲ್ ಕಾಲೇಜ್ ಇದೆ, ಪಿ ಜಿ ಇದೆ, ಸ್ಕೂಲ್ಸ್ಗಳು ಇದ್ದಾವೆ. ನೋಡಿ ಈಗ ನಾನು ಮೆಡಿಕಲ್ ಕಾಲೇಜ್ ತೋರಿಸ್ತೀನಿ. ನೋಡಿ ಆ ವೈಟ್ ಗೋಡೆ ಕಾಣ್ತಾ ಇರೋದು ಮೆಡಿಕಲ್ ಕಾಲೇಜು. ನಾಲ್ಕು ಫ್ಲೋರ್ ಇರೋ ಗೋಡೆ ಬಂದ್ಬಿಟ್ಟು ಮೆಡಿಕಲ್ ಕಾಲೇಜ್. ಅದು ನಿಮಗೆ ವಾಕಬಲ್ ಡಿಸ್ಟೆನ್ಸಲ್ಲಿ ಆ ಒಂದು ಕಾಲೇಜ್ ಬರುತ್ತೆ. ಸೊ ಹಂಗಾಗಿ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಫ್ಯೂಚರಲ್ಲಿ ಡೆಫಿನೆಟಾಗಿ ಒಂದಕ್ಕೆ ಡಬಲ್ ರೇಟು ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ ರೋಡ್ನ ನೀವು ಗಮನಿಸ್ಬೋದು. ಇದು 30 ಫೀಟ್ ರೋಡು. ಈ ಒಂದು ಲೇಔಟಲ್ಲಿ ಟೋಟಲ್ 3 ಸೈಟು ಅವೈಲೇಬಲ್ ಇದ್ದಾವೆ. 3 ಸೈಟು ಮೆಷರ್ಮೆಂಟು ಕೂಡ ನಿಮಗೆ 30-50 ಮೆಷರ್ಮೆಂಟಲ್ಲಿ 3 ಸೈಟು ಅವೈಲೇಬಲ್ ಇರೋದು. ಒಂದು ಈಸ್ಟ್ ವೆಸ್ಟ್ ಸೈಟ್ ಇದೆ, ಒಂದು ವೆಸ್ಟ್ ವೆಸ್ಟ್ ಸೈಟ್ ವೆಸ್ಟ್ ಸೌತ್ ಕಾರ್ನರು, ಇನ್ನೊಂದು ವೆಸ್ಟ್ ಸೌತ್ ಕಾರ್ನರು. ಟೋಟಲ್ 3 ಸೈಟು ಅವೈಲೇಬಲ್ ಇರೋದು. 3 ಸೈಟ್ನ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ 3,500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹೇಳ್ತಾಯಿದ್ರೆ, ಒಂದು 100-200 ರೂಪಾಯಿ ಮ್ಯಾಕ್ಸಿಮಮ್ ಅಂದರೆ 100ರಿಂದ 150 ರೂಪಾಯಿ ಕಮ್ಮಿ ಆಗ್ಬೋದು, ನೆಗೋಷಿಯಬಲ್ ಇದೆ. ನೋಡಿ ಈ ಸೈಟು ಈಗ ಸೇಲ್ಗಿರೋದು ಆ ಮನೆ ಹಿಂದ್ಗಡೆ ಸೈಟು, ಈಸ್ಟ್ ವೆಸ್ಟ್ ಸೈಟ್ ಇದು ತೋರಿಸ್ತಾ ಇರೋದು. 30-50 ಮೆಜರ್ಮೆಂಟು. ಈಸ್ಟ್ಗೆ 30 ಬರುತ್ತೆ, ಲೆಂತ್ ಬಂದ್ಬಿಟ್ಟು 50 ಮೆಜರ್ಮೆಂಟ್ ಬರುತ್ತೆ. ಟೋಟಲ್ 1500 ಸ್ಕ್ವೇರ್ ಫೀಟ್ ಇದು. ನಿಮಗೆ ಟೋಟಲ್ ಲೆಕ್ಕ ಹಾಕ್ತೀನಿ ಅಂತ ನೋಡಿದ್ರೆ ಈ ಒಂದು ಸೈಟ್ ವ್ಯಾಲ್ಯೂ ಹತ್ರ 55 ಲಕ್ಷ ಆಗುತ್ತೆ. ನಿಮಗೆ 90% ಲೋನು ಅವೈಲೇಬಲ್ ಇರುತ್ತೆ. ಇನ್ವೆಸ್ಟ್ಮೆಂಟ್ ಅಂತ ನೋಡೋರಿಗೆ ನಾನು ಇವತ್ತು ತೋರಿಸಿರೋ ವಿಡಿಯೋ 100% ಡಬಲ್ ಆಗೋವಂಥ ಪ್ರಾಪರ್ಟಿಗಳು. ಹಾಗಾಗಿ ಸೈಟ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ 3 ಮಂತ್ಸ್ ಒನ್ಸು ರೇಟು ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಒಂದು ವರ್ಷದಲ್ಲಿ ಆಲ್ಮೋಸ್ಟ್ ನಿಮಗೆ ಇದು ಲಾಸ್ಟ್ ಇಯರ್, ನಾನೇ ಇದನ್ನು ಲಾಸ್ಟ್ ಇಯರು ಕೂಡ ನೋಡಿದ್ದೆ. ಲಾಸ್ಟ್ ಇಯರಲ್ಲಿ ಇಲ್ಲಿ ವ್ಯಾಲ್ಯೂ ಬಂದ್ಬಿಟ್ಟು 2,300 ರೂಪಾಯಿ ಇತ್ತು, ಈಗ 3,500 ರೂಪಾಯಿ ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಇರುತ್ತೆ. ಹಾಗಾಗಿ ನೋಡಿ 1 ಇಯರ್ಗೆ 1,000 ರೂಪೀಸ್ ಜಾಸ್ತಿ ಆಗಿದೆ. ಸೊ ನಿಮಗೆ ಟೋಟಲ್ ವ್ಯಾಲ್ಯೂ ತೊಗೊಂಡ್ರೆ 12 ಲ್ಯಾಕ್ ನಿಮಗೆ ಲಾಭ ಬಂದಂಗೆ. ಹಾಗಾಗಿ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇನ್ವೆಸ್ಟ್ಮೆಂಟ್ ಅಂತ ನೋಡ್ತಾಯಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. 100% ನಾನು ಆ ಒಂದು ಸೈಟ್ನ ಆ ಜಾಗನ ತೋರಿಸ್ಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆಮೇಲೆ ಬೈ ಮಾಡ್ಬೋದು. ನೋಡಿ ಇದು ವೆಸ್ಟ್ ಫೇಸನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ. ವೆಸ್ಟ್ ಫೇಸ್ದು ಸೈಟ್ ನಂಬರ್ 29 ಅನಿಸುತ್ತೆ. ಈ ಒಂದು ಸೈಟ್ ಕೂಡ ಸೇಲ್ಗಿದೆ. ಇದು ಸ್ವಲ್ಪ ನಿಮಗೆ ಕುಬೇರನ ಮೂಲೆ ಬೆಳ್ಕೊಂಡಿದೆ. ಹಾಗಾಗಿ ಯಾರು ಸ್ವಲ್ಪ ಕ್ವಾಚೆ ಇರೋದ್ರಿಂದ ಈ ಥರ ಸೈಟ್ ಯಾರಾದರೂ ಇಷ್ಟಪಡ್ತಾಯಿದ್ರೆ ಅಂಥವ್ರು ಕೂಡ ಬಂದು ಇದನ್ನು ಬೈ ಮಾಡ್ಬೋದು. ಒಟ್ಟಿನಲ್ಲಿ ಇಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ. ನಿಮಗೆ ಇನ್ಕಮ್ 100% ಗ್ಯಾರಂಟಿ ಇದೆ. BMRD ಲೇಔಟ್ ಆಗಿರೋದ್ರಿಂದ. ಆಮೇಲೆ ಆಲ್ರೆಡಿ ಈ ಲೇಔಟ್ ಲಾಂಚ್ ಆಗಿ ಹತ್ರ ನಿಮಗೆ 2.5 ವರ್ಷ ಆಗಿದೆ. ನಿಮಗೆ ಮೇನ್ ರೋಡ್, ಈ ಒಂದು ಲೇಔಟಿಂದ ಮೇನ್ ರೋಡ್ ಬಂದ್ಬಿಟ್ಟು ಜಸ್ಟ್ ಒಂದು 300 ಮೀಟರ್ಸ್ ಅಷ್ಟೇ. ಸೊಂಡೆಕೊಪ್ಪ ಮೇನ್ ರೋಡ್ಗೆ ಇಲ್ಲಿ ಈ ಲೇಔಟಿಂದ
ಜಸ್ಟ್ 300 ಮೀಟರ್. ನಿಮಗೆ ನೆಲಮಂಗಲ ಬೈಪಾಸ್ಗೆ ಅಂದರೆ NH4ಗೆ ನೋಡ್ತೀನಿ ಅಂದರೆ 1.25 ಕಿಲೋಮೀಟ್ರ್ ಆಗುತ್ತೆ. ಜಸ್ಟ್ 1.25 ಕಿಲೋಮೀಟ್ರಿಂದ 2 ಕಿಲೋಮೀಟ್ರ್ ಅಷ್ಟೇ. ಸೊ ಹಾಗಾಗಿ ಪಕ್ಕಾ ವ್ಯಾಲ್ಯೂಬಲ್ಲು. ನೋಡಿ, ಇದು ಮೇನ್ ರೋಡು, 30 ಫೀಟ್ ರೋಡ್ ತೋರಿಸಿದ್ನಲ್ಲ ಆವಾಗಲೇ, ಅದೇ ರೋಡು ಇಲ್ಲಿ ಕಂಟಿನ್ಯೂ ಆಗುತ್ತೆ. ಸೊ ಬನ್ನಿ ಟೋಟಲ್ ಡೀಟೇಲ್ಸ್ ಹೇಳ್ಬಿಡ್ತೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಟೋಟಲ್ 4 ಸೈಟ್ ತೋರಿಸಿರ್ತೀನಿ. ಒಂದು 2,700 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದಾರೆ. ಇನ್ನು 3 ಸೈಟ್ ಬಂದ್ಬಿಟ್ಟು 3,500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದಾರೆ. ಇನ್ನೂ ಒಂದು ಬಂದ್ಬಿಟ್ಟು 3,000 ರೂಪಾಯಿ ಪರ್ ಸ್ಕ್ವೇರ್ ಫೀಟು ಹೇಳ್ತಾ ಇದ್ದಾರೆ. BMRDA ಸೈಟ್ಗಳು ನಿಮಗೆ 90% ಲೋನ್ ಆಗುತ್ತೆ. SBI ನ್ಯಾಷನಲೈಸ್ ಬ್ಯಾಂಕಲ್ಲಿ ಕೂಡ ಲೋನ್ ಆಗ್ತವೆ. ಸೊ ಏನೇ ಡೀಟೇಲ್ಸ್ ಬೇಕಂದ್ರೂ ನನಗೆ ಕಾಲ್ ಮಾಡಿ, ಕಮೆಂಟ್ ಮಾಡಿ, ವಾಟ್ಸಪ್ ಮಾಡಿ, ಎಲ್ಲ ರೀತಿಯ ಡೀಟೇಲ್ಸು ನಾನು ತಿಳಿಸ್ಕೊಡ್ತೀನಿ. ನೀವು ವಿಸಿಟ್ ಮಾಡಬೇಕಂದ್ರೆ 2 ಅವರ್ ಮುಂಚೆ ನನಗೆ ಕಾಲ್ ಮಾಡಿ ಬಂದರೆ ತುಂಬ ಅನುಕೂಲ. ನೋಡಿ, ಎದುರುಗಡೆ ಇರೋದೇ PG ಮಾಡಿರೋದು, PG ಅದು. ಓಕೆ ಫ್ರೆಂಡ್ಸ್, ಎನಿವೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ.